ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಐತಿ. ಎಲ್ರಿಗೂ ನಾಗರ ಪಂಚಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಆದಷ್ಟು ಜಲ್ದಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹಂಗೆ ನಿಮ್ಗೆ ಈ ವಿಡಿಯೋ ಏನಾರ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ. ಇವತ್ತು ನಾಗರ ಪಂಚಮಿ ಐತಿ. ಆ್ಯಕ್ಚುಲಿ ನಾನು ಬೆಳಗ್ಗಿಂದನ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ನಂದು ಒಂದು ಶೂಟಿಂಗ್ ಇತ್ತು. ಸೊ ಹಾಗಾಗಿ ನಾನು ಬೆಳಿಗ್ಗೆ ಅಲ್ಲಿ ಹೋಗಿದ್ದೆ. ಸೊ ಈಗ ಟೈಮ್ 6 o'clock ಆಗೈತಿ. ಈಗ ಬಂದೆ ನಮ್ಮ ಮನೆಗೆ ಆ್ಯಂಡ್ ಫ್ರೆಶ್ ಅಪ್ ಎಲ್ಲ ಆದೆ. ಸೊ ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಮನ್ಯಾಗ ಹಬ್ಬ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಆ್ಯಂಡ್ ಈಗ ನಾನು ನನ್ನ ಸ್ಕಿನ್ನಿಗೆ ಒಂದು ಸ್ವಲ್ಪ ಪ್ರಿಪರೇಷನ್ಸ್ ಮಾಡ್ಬೇಕಂತ ಹೇಳಿ ನಾನಿಲ್ಲಿ ಪೌಂಡ್ಸ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡತ್ತೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಎಸ್ ಗೈಸ್, ಇವತ್ತು ನಾನು ನಿಮ್ಗೆ ನಮ್ಮ ಅಜ್ಜಿ ಮನ್ಯಾಗ ಪಂಚಮಿಗೆ ಯಾವ್ಯಾವ ಉಂಡಿ ಮಾಡ್ಯಾರ ಅಂತ ಹೇಳಿ ತೋರಿಸ್ತೇನೆ ಬರ್ರಿ. ಇವು ನೋಡ್ರಿ ಗೈಸ್, ಬೂಂದೆ ಉಂಡಿ, ಮತ್ತು ಇವ ಅಂಟಿನ ಉಂಡಿ ನೋಡ್ರಿ, ಮತ್ತು ಇವ ಶೇವ್ ಉಂಡಿ, ಇವ ಬೇಸನ್ ಉಂಡಿ, ಮತ್ತಿವ ಶೇಂಗಾ ಉಂಡಿ, ಮತ್ತಿವ ರವಾ ಉಂಡಿ, ಮತ್ತಿವ ಎಳ್ಳಿನ ಉಂಡಿ ನೋಡ್ರಿ ಗೈಸ್. ಇಷ್ಟೆಲ್ಲ ಉಂಡಿ ಮಾಡ್ಯಾರ. ನಿಮ್ಮ ಮನ್ಯಾಗೂ ಯಾವ್ಯಾವ ಉಂಡಿ ಮಾಡ್ಯಾರ ಕಮೆಂಟ್ ಮಾಡ್ರಿ. ನೋಡ್ರಿ ಗೈಸ್, ಪಂಚಮಿ ಸಂಬಂಧ ಅಂತ ಹೇಳಿ ಪಾಪ ನಮ್ಮ ಅಜ್ಜಿಯವ್ರೆಲ್ಲಾರು 15 ದಿನ ಕಷ್ಟಪಟ್ಟು ಇವೆಲ್ಲ ಉಂಡಿ ಮಾಡ್ಯಾರ ನೋಡ್ರಿ ಗೈಸ್. ಸೊ ಬರ್ರಿ ಇದನ್ನ ದೇವ್ರ ಕಡೆ ಇಡೋಣ. ಸೊ ಎಸ್ ಗೈಸ್, ನೋಡ್ರಿ ಇಲ್ಲೇ ಇದೆ ನೋಡ್ರಿ ನಮ್ಮ ಅಜ್ಜಿ ಮನಿದ್ ನಾಗರ ಪಂಚಮಿದ್ ಸೆಲೆಬ್ರೇಷನ್. ಇದು ನೋಡ್ರಿ ಬೆಳ್ಳಿದ್ ನೋಡ್ರಿ, ಅದು ಬೆಳ್ಳಿ ಬಟ್ಲ ಮತ್ತು ಬೆಳ್ಳಿದ್ ನಾಗಪ್ಪ ನೋಡ್ರಿ ಗೈಸ್. ಹಾಲು ಎರ್ಯಾಕತ್ತೇನೆ ನಾನಿಲ್ಲಿ. ಅಜ್ಜನ ಪಾಲು, ಅಜ್ಜಿ ಪಾಲು, ಎಲ್ಲ ಗುರು ಹಿರಿಯರ ಪಾಲು, ಅಪ್ಪನ ಪಾಲು, ಅಮ್ಮನ ಪಾಲು, ಮಾಮನ ಪಾಲು, ಮಾಮನ ಮಕ್ಕಳ ಪಾಲು, ಅಂಟಿ ಪಾಲು, ಅಂಟಿ ಮಕ್ಕಳ ಪಾಲು, ನನ್ನ ಪಾಲು. ನೋಡ್ರಿ ಗೈಸ್, ನಮ್ಮ ಮಮ್ಮಿ ಉಂಡಿ ತಿನ್ಸತ್ತಾರ. ಸೂಪರ್. ಮಸ್ತ್ ಉಂಡಿ. ನೋಡ್ರಿ ಇದ ರವಾ ಉಂಡಿ. ಇದು ಮಸ್ತ್ ಆಗೈತೆ ನೋಡ್ರಿ ಗಾಯ್ಸ್. ನಮ್ಮ ಮಮ್ಮಿ ನೋಡ್ರಿ ಗಾಯ್ಸ್ ಚಕ್ಲಿ ತೊಗೊಂಬಂದಾಳ ತಿನ್ನಾಕ. ಸೊ ಅದು ಉಂಡಿ ಎಲ್ಲ ತಿಂದ್ವಿ ಅಲ್ರಿ, ಅದು ತಿಂದು ಬಾಯೆಲ್ಲ ಸ್ವೀಟ್ ಸ್ವೀಟ್ ಆಗಿತ್ತು. ಸೊ ಅದಕ್ಕೆ ನಂಗೆ ತಗೋಬೇಡ ಬನ್ನಿ, ನಮಗೆಲ್ಲ ಗೊತ್ತಾಗೋಯ್ತು. ನೋಡ್ರಿ ಗಾಯ್ಸ್, ಈಗ ನಂಗೆ ನಮ್ಮ ಮಮ್ಮಿ ಸಿಕ್ ಬಿಡಿಸ್ತಾರ. ಸೊ ಹಂಗಾಗಿ ಒಂದು ಸ್ವಲ್ಪ ವೈಪ್ ಮಾಡ್ಕೊಳತ್ತಿದ್ದೆ. ಅಷ್ಟೇ. ಬರೀ ಇಂಥದೆಯಾ. ಸೊ ಎಸ್ ಗೈಸ್, ಬರ್ರಿ ಮಮ್ಮಿಗ ಅಡ್ಗಿಗೂ ಊಟಕ್ಕೆ ಏನೇನು ಮಾಡ್ಯಾರ ಅಂತ ಹೇಳಿ ನೋಡೋಣಂತ. ಏನು ಮಾಡಿ ಮಮ್ಮಿ? ಎಸ್ ಗಾಯ್ಸ್, ಬದ್ನಿಕಾಯಿ ಪಲ್ಯ ಮತ್ತು ಅದ್ರ ಜೋಡಿ ಏನು ರೊಟ್ಟಿ ಮತ್ತು ಅನ್ನ ಮತ್ತು ಅವೆಲ್ಲ ಉಂಡಿರಿ ಗಾಯ್ಸ್. ಊಟ ಮಾಡೋ ಮುಂದೆ ಮತ್ತೆ ವಿಡಿಯೋ ಮಾಡ್ತೀನಿ. ಡಿಪ್ರೆಷನ್. ಥ್ಯಾಂಕ್ ಯು. ಸೊ ನೋಡ್ರಿ ಗಾಯ್ಸ್, ಊಟಕ್ಕೆ ಏನೇನೈತೆ ಅಂತ ಹೇಳಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಮತ್ತೊಂದು ಸ್ವಲ್ಪ ಕುಕ್ಕುಂಬರ್, ಆನಿಯನ್ ಆ್ಯಂಡ್ ಪಲಾವ್.
ನೋಡ್ರಿ ಗೈಸ್ ನಮ್ಮ ಮಮ್ಮಿ ಪಲಾವ್ ಮಾಡ್ಯಾಳ. ನಿನ್ನೆ ಮಮ್ಮಿ ಪಲಾವ್ ಮಾಡಿದ್ರಿ ಬೆಳಿಗ್ಗೆ ನಾಷ್ಟಾಗ. ಅವಾಗ ನನ್ನ ಮಮ್ಮಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಆಗಿದ್ರೆ ಚಲೋ ಆಕೈತಿ ಅಂತ ಅಂದಿದ್ಕೆ ಇವತ್ತು ನಮ್ಮ ಮಮ್ಮಿ ಪೂರಾ ಪಲಾವ್ ಉಪ್ಪು ಖಾರನ ಮಾಡಿಬಿಟ್ಟಾಳ ನೋಡ್ರಿ. ಎಸ್ ಗೈಸ್ ನೋಡ್ರಿ ಈಗ ಮಸ್ತ್ ಹಬ್ಬದ ಊಟ ಆತ್ರಿ. ಈಗ ನೆಕ್ಸ್ಟ್ ಏನಂದ್ರೆ ಎಲೆ ಅಡ್ಕಿ ತಿನ್ನೋದು. ನೋಡ್ರಿ ಇಲ್ಲೇ ಮಮ್ಮಿ ನನ್ಗೆ ಎಲೆ ಅಡ್ಕಿ ಹಚ್ಕೊಡತ್ತಾಳ. ವಾರೇ ವಾ ನೋಡ್ರಿ ಗೈಸ್ ಎಲೆ ಅಡ್ಕಿ ಅದೆಲ್ಲ ತಿನ್ನೋದ್ರ ಮಜಾನ ಬೇರೆ ನೋಡ್ರಿ ಗೈಸ್. ನನಗಂತೂ ಪರ್ಸ್ನಲಿ ಎಲೆ ಅಡ್ಕಿ ಅಂದ್ರೆ ಭಾಳ ಇಷ್ಟ ರೀ. ಈಗ ಒಂದು ಸ್ವಲ್ಪ ಹೊರಗೆ ವಾಕಿಂಗ್ ಮಾಡೋಣಂತ್ರಿ ಗೈಸ್. ಸೊ ಎಸ್ ಗೈಸ್ ನೋಡ್ರಿ ಊಟ ಆತ. ನನ್ನ ಬಾಯಿ ನೋಡ್ರಿ ಗೈಸ್ ಎಲೆ ಅಡ್ಕಿ ತಿಂದಿದ್ದಕ್ಕೆ ಎಷ್ಟು ಚಲೋ ಕೆಂಪಾಗೈತಿ. ಈಗ ಒಂದು ಸ್ವಲ್ಪ ಹೊರಗೆ ವಾಕಿಂಗ್ ಮಾಡಾಕತ್ತೀನಿ ತೆಳ್ಳಗಾಗ್ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಗೈಸ್ ಇವತ್ತಿನ ವ್ಲಾಗ್ ಮತ್ತು ಇವತ್ತಿನ ಹಬ್ಬ ಹಿಂಗಾತ್ ನೋಡ್ರಿ. ನಿಮಗೇನಾರ ನಂದು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.